ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಏನಾಯ್ತು? ಈ ಪ್ರಶ್ನೆನ ನಾನು ನಿಮ್ಮನ್ನು ಕೇಳಬೇಕು. ಒಬ್ಬ ಮನುಷ್ಯ ಇಷ್ಟೊಂದು ಕೆಟ್ಟವನಾಗಿರೋದಕ್ಕೆ ಸಾಧ್ಯನಾ? ನೀನು ಒಂಥರ ಬಾವಿಲಿರೋ ಕಪ್ಪೆ ಥರ. ಹೊರಗಡೆ ಪ್ರಪಂಚ ನಿಂಗಿನ್ನೂ ಗೊತ್ತಿಲ್ಲ. ಇವನು ಮನುಷ್ಯನ ಅಂತ ಅನುಮಾನ ಪಡೋ ಜನರಿದ್ದಾರೆ ಈ ಜಗತ್ತಲ್ಲಿ. ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಿನ್ನ ಗಂಡ ಚಿನ್ನ ಕಣೆ. ಹೌದು, ನಿಮ್ಮನ್ನು ಮೃಗಕ್ಕೂ ಹೋಲ್ಸೋಕ್ಕಾಗ್ತಿಲ್ಲ, ಮನುಷ್ಯರಂತನೂ ಕರೆಯೋಕ್ಕಾಗ್ತಿಲ್ಲ. ಮೃಗಗಳಿಗಾದರೂ ಕೊನೆ ಪಕ್ಷ ತಮ್ಮ ಮರಿಗಳ ಮೇಲೆ ಪ್ರೀತಿ ಇರುತ್ತೆ. ಆದರೆ ನೀವು ಆಸ್ತಿಗೋಸ್ಕರ ಮಗಳನ್ನ ಹುಡುಕ್ತಿದ್ದೀರ. ನಿಮ್ಮನ್ನ ಏನು ಅಂತ ಕರಿಬೋದು? ವನಜ, ಮಾತಿನ ಮೇಲೆ ಹಿಡಿತಾ ಇರಲಿ. ನಿಮಗೂ ನನ್ನ ಮಾತಿನ ಕಡೆ ಗಮನ ಇರಲಿ. ಸರಿಯಾಗಿ ಕೇಳಿಸ್ಕೊಳ್ಳಿ, ನನ್ನ ಮಗಳು ನಿಮಗೆ ಸಿಗೋಲ್ಲ. ಸಿಗಲ್ವಾ? ಸಿಗಲ್ಲ ಅಂತ ಹೇಗೆ ಅನ್ಕೋತೀಯ? ಉದ್ದೇಶ ಕೆಟ್ಟಾಗಿದ್ದಾಗ ದೇವರು ಸಹಾಯ ಮಾಡಲ್ಲ. ಯು ಕಮಿಂಗ್ ದಟ್ ವೇ. ಓಕೆ, ಆ ದೇವ್ರು ನನಗೆ ಸಹಾಯ ಮಾಡ್ತಾನೋ ಇಲ್ಲ ಮಗಳು ಸಿಗಬಾರ್ದು ಅಂತ ನೀ ಬೇಡ್ತಿದ್ಯಲ್ಲ, ನಿನಗೆ ಸಹಾಯ ಮಾಡ್ತಾನೋ? ಲೆಟ್ಸ್ ಸಿ. ಎಂಥ ಕೆಟ್ಟ ಹೃದಯ ನಿಮ್ದು. ಹೆತ್ತ ತಾಯಿ ಬಾಯಲ್ಲೇ ಮಕ್ಕಳು ಸಿಗೋದು ಬೇಡ ಅಂತ ಹೇಳೋ ಹೋಗಿ ಮಾಡ್ತಿದ್ದೀರಲ್ಲ. ಖಂಡಿತವಾಗ್ಲೂ ಆ ದೇವರು ನಿಮ್ಮನ್ನ ಕ್ಷಮಿಸಲ್ಲ. ಬೇಡ, ಕ್ಷಮಿಸೋದೇ ಬೇಡ. ಕ್ಷಮಿಸಲ್ಲ ಅಂದಮೇಲೆ ನಾ ಇನ್ನೂ ಕೆಟ್ಟವನಾಗ್ತೀನಿ ಬಿಡು. ಕೆಟ್ಟವನಾಗಿದ್ರೇನೆ ಇವತ್ತಿನ ಪ್ರಪಂಚದಲ್ಲಿ ಬದುಕಕ್ಕಾಗೋದು. ಆಗಲೇ ಏನೋ ಹೇಳ್ತಿದ್ದೆ, ವಾತಾವರಣನ ಹಾಳು ಮಾಡ್ತೀನಿ, ಮೆಹಂದಿ ಪ್ರೋಗ್ರಾಮಲ್ಲಿ ಖುಷಿನೇ ಇಲ್ಲದೆ ಇರೋ ಥರ ಮಾಡ್ತೀನಿ ಅಂತ. ಈಗ ನೋಡಿದ್ರೆ ಅವರೆಲ್ಲರೂ ಕುಣಿದು ಕುಪ್ಪಳಿಸಿದ್ದಾದ್ಮೇಲೆ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಿದ್ದೀಯ. ನೀವೇ ಹೇಳ್ತಿದ್ರಿ ಅಲ್ಲ ಅತ್ತೆ, ಬೆಂಕಿ ಯಾರೋಕ್ಕೂ ಮುಂಚೆ ಜೋರಾಗಿ ಉರಿಯುತ್ತೆ ಅಂತ. ಈಗ ಅವರೆಲ್ಲರೂ ಖುಷಿಯಿಂದ ಕುಂದಿದ್ದಾಯ್ತಲ್ಲ, ಈಗ ಅವ್ರ ಸಂಭ್ರಮ ಹೇಗೆ ಹಾಳಾಗತ್ತೆ ಅಂತ ನೋಡ್ತಾ ಇರಿ. ಮೆಹಂದಿ ತುಂಬ ಚೆನ್ನಾಗಿ ಆಗ್ತಿದ್ದೀರಾ. ಈ ಮೆಹಂದಿ ಬಗ್ಗೆ ಒಂದು ನಂಬಿಕೆ ಇದೆ, ಅದೇನು ಅಂತ ನಿಮಗೆ ಗೊತ್ತಾ? ಮೆಹಂದಿ ಬಗ್ಗೆನಾ? ಏನು? ಇವ್ರ ಕೈಗೆ ಹಾಕ್ತಿರೋ ಮೆಹಂದಿ ಡಾರ್ಕಾಗಿ ತುಂಬ ಚೆನ್ನಾಗಿ ಕಲರ್ ಬಂದರೆ ಮಾವ ಇವ್ರನ್ನ ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಂತ ಅರ್ಥ. ಒಂದು ವೇಳೆ ಅದು ಚೆನ್ನಾಗಿ ಬಣ್ಣ ಬರಲಿಲ್ಲ ಅಂದರೆ ಮಾವಂಗೆ ಇವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ. ದೀಪಿಕಾ, ನಾನು ತುಳಸಿಯವರನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅವರ ಹೃದಯಕ್ಕೆ ಗೊತ್ತು. ಈ ಮೆಹಂದಿಗೆ ಗೊತ್ತಾಗತ್ತೆ. ಇಲ್ಲ ಮಾವ,
ಈ ನಂಬಿಕೆ ಎಷ್ಟೊಂದು ಜನರ ವಿಷಯದಲ್ಲಿ ನಿಜ ಆಗಿದೆ. ನಮ್ಮ ಪ್ರೀತಿ ಅದಕ್ಕೂ ಮೀರಿರೋ ನಿಜ. ಐ ಲವ್ ಯು ತುಳಸಿ ಅವರೇ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ. ನನ್ನ ಮನಸ್ಸಲ್ಲಿ ಇಂಥ ಪ್ರೀತಿ ಹೇಗೆ ಬಂತು, ಯಾವಾಗ ಬಂತು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅದೇ ಥರ ನೀವು ನನ್ನನ್ನು ಪ್ರೀತಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆದರೆ ಒಂದೇ ಒಂದು ಸಾರಿ ನಿಮ್ಮ ಬಾಯಿಂದ ಐ ಲವ್ ಯು ಅನ್ನೋ ಮಾತು ಕೇಳಬೇಕು ಅನ್ನಿಸ್ತಿದೆ. ಆದರೆ ನೀವು ಮಾತ್ರ ಇವತ್ತಿನವರೆಗೂ ನನಗೆ ಹೇಳ್ತಿಲ್ಲ. ಅದೇನೇ ಆಗಲಿ, ಇವತ್ತು ನಿಮ್ಮ ಬಾಯಿಂದ ನಾನು ಅದನ್ನು ಕೇಳಬೇಕು. ತುಳಸಿಯವರೇ, ನೀವು ನನಗೆ ಅದನ್ನು ಹೇಳಲೇ ಇಲ್ಲ. ಯಾವುದು? ಅದೇ ಇವತ್ತಾದ್ರೆ ಹೇಳ್ತೀರಾ? ಮಾಧವರೇ, ಏನಿದು? ಎಲ್ರೂ ಇಲ್ಲೇ ಇದ್ದಾರೆ. ನಾನು ಈಗಲೇ ಹೇಳಿ ಅಂತ ಹೇಳ್ತಾ ಇಲ್ಲ, ಇವತ್ತು ಹೇಳಿ ಅಷ್ಟೇ. ದೊಡ್ಡಪ್ಪಂಗೆ ಒಂದು ಚಿಕ್ಕದಾಗಿ ಮೆಹಂದಿ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಆಗ ದೊಡ್ಡಮ್ಮನ್ನ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಗತ್ತೆ. ಕರೆಕ್ಟಾಗಿ ಹೇಳ್ದೆ, ನಾನೇ ಹಾಕ್ತೀನಿ. ನನಗೆ ಮೆಹಂದಿನ ಬೇಡ ಬೇಡ. ಏನೂ ಆಗಲ್ಲ ಮಾವ, ಪುಟ್ಟದಾಗ ಹಾಕ್ಸ್ಕೊಳ್ಳಿ. ನನ್ನ ಪ್ರೀತಿಗೆ ಪರೀಕ್ಷೆನಾ? ಸರಿ, ಹಾಕಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.